ಕಿಕ್ರಿಯಾಚಾರ್ಯ ಸ್ಥಳದ 8ನೆಯ ಪದ್ಯದ ಒಂದು ಚರಣವನ್ನು ಆಧರಿಸಿಕೊಂಡು ಉಪದೇಶವನ್ನು ಮಾಡ್ತಾ ಬಂದರು. ಚಿಂತಿಸದಿರು ಸುಖ ದುಃಖದೆಡೆಯಳು, ಬಳಿಕ ನೀನಿಂತು ತಿಳಿದ ಬಳಿಕೆಲೆ ಜೀವನೇ. ಮನುಷ್ಯ ಚಿಂತೆಯನ್ನು ಮಾಡ್ತಾ ಇರ್ತಾನೆ. ತಿಳಿದಂಥ ಮನುಷ್ಯನನ್ನು ಕುರಿತು ಹೇಳ್ತಾರೆ, ಚಿಂತೆ ಯಾಕೆ ಮಾಡ್ತೀ ಅಂತ ಕೇಳ್ತಾರೆ. ಇವತ್ತು ಸುಖ ಬರಬೇಕಾಗಿತ್ತು ಅಂದ್ರೆ ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತಕ್ಕಂಥ 3 ಕರ್ಮಗಳೇನಿದ್ದಾವಲ್ಲ, ಸಂಚಿತ ಕರ್ಮದೊಳಗೆ ನಾವು ಏನು ಮಾಡಿರ್ತಾವಲ್ಲ ಅಂತ ಸ್ವಲ್ಪ ತಗೊಂಡು ಉಣ್ಣಕ್ಕಾಗಿ ನಾವು ಬಂದಿರ್ತೀವಿ. ಅದರೊಳಗೆ ನಾವು ಪುಣ್ಯಾರ ಮಾಡಲಿ ಅಥವಾ ಪಾಪಾರ ಮಾಡಲಿ ಅವೆಲ್ಲಗಳನ್ನು ತಗೊಂಡನ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಿರ್ತೈತಿ. ಪುಣ್ಯ ಪಾಪ ಮಿಶ್ರಿತವಾದಂಥದ್ದು ಮನುಷ್ಯ ಜನ್ಮ. ಪ್ರಾರಬ್ಧದೊಳಗೆ ನಾವು ಏನು ಭೋಗಿಸ್ಬೇಕು ಅದನ್ನು ಭಗವಂತ ನಮಗೆ ಕೊಟ್ಟು ಕಳಿಸಿರ್ತಾನೆ. ಅದಕ್ಕೆ ಜನ್ಮ, ಆಯುಷ್ಯ, ಭೋಗ ಅನ್ನುವಂಥದ್ದು ಇವು 3 ಮುಪ್ಪರಿಗಳು. ಅದನ್ನು ತಗೊಂಡು ಮನುಷ್ಯ ಉಣ್ಣಾಕ ಬಂದಿರ್ತಾನೆ. ಇವತ್ತು ಸುಖ ಬರ್ತೈತಿ, ನಾಳೆ ದುಃಖ ಬರ್ತೈತಿ. ಸುಖ ಬಂದರೂ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ, ದುಃಖ ಬಂದರೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಇವು ಎಲ್ಲದಕ್ಕೂ ನೀ ಏನು ತಿಳ್ಕೊಬೇಕು ಅಂತಂದರೆ, ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಬರ್ತಾ ಇರ್ತಾವ. ಆದರೆ ಪರಮಾತ್ಮ ಇದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಭಗವಂತ ಒಬ್ಬ ಇದ್ದಾನಲ್ಲ, ಅವ ಇದನ್ನೆಲ್ಲವನ್ನು ನೋಡ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಂಡು ಎಲ್ಲ ಭಾರವನ್ನು ಪರಮಾತ್ಮನಿಗೆ ಹಾಕಿ ನಿಶ್ಚಿಂತನಾಗಿರೋದನ್ನು ಕಲ್ಕೋ ಅಂತಿಕೊಂಡು ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸು ಗೌರು ಕಾಂತನಿದ್ದಾನೆ ಅಂತ ಹಾಡ್ಕೊಂಡು ಬಂದರು. ಚಿಂತೆ ಮಾಡೋದಾದ್ರೆ ಭಗವಂತನ ಚಿಂತೆಯನ್ನು ನಾವು ಮಾಡಬೇಕು. ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದಾದ್ರೆ ಭಗವಂತ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಅಗಾಧ ಶಕ್ತಿ ಪರಮಾತ್ಮನಲ್ಲೈತಿ. ಎಷ್ಟೋ ಮಂದಿ ದುಃಖಿಗಳು, ಎಷ್ಟೋ ಮಂದಿ ಪಾಪಿಗಳು, ಇವರೆಲ್ಲರೂ ಕೂಡ ಸಿದ್ಧಾರೂಢನ ಸನ್ನಿಧಾನಕ್ಕೆ ಬಂದು, ಪರಮಾತ್ಮ ನಮ್ಮ ಚಿಂತೆಯನ್ನು ಪರಿಹಾರ ಮಾಡು ಸಿದ್ಧಾರೂಢ ಅಂತಂದ್ರೆ ಸಾಕು. ಸಿದ್ಧಾರೂಢ ಆ ಕ್ಷಣದೊಳಗೆ ಈ ಒಂದು ಚಿಂತೆಯನ್ನು ಬಿಡಿಸಿ ಪರಮಾನಂದವನ್ನು ಕೊಡುವಂಥ ಶಕ್ತಿ ಉಳ್ಳವನು ಯಾರು ಅಂತಂದ್ರೆ ಸದ್ಗುರು ಸಿದ್ಧಾರೂಢ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರು ನಿನ್ನ ಆಳಲ್ಲ ಬೇರಿಹನೋ, ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ ಹೇಳ್ಕೊಂಬಂದರು. ಇವತ್ತ ನಾಳೆ ಇವತ್ತೇನು ಗಳಿಸ್ಬೇಕು, ನಾಳೆ ಏನು ಗಳಿಸ್ಬೇಕು, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಬರೀ ಮನುಷ್ಯ ಚಿಂತನೆ ಮಾಡ್ತಿರ್ತಾನೆ. ಅದಕ್ಕಿಲ್ಲಿ ಮುಂದೇನು ಮತ್ತೇನು ಇಂದಿಗ ಮಾತಕ್ಕೆ, ಇವತ್ತಿನೇ ಅದನ್ನು ಚಿಂತೆ ಮಾಡೋದು ಬೇಡ. ಇವತ್ತೇನು ಆನಂದ ಪರಮಾತ್ಮ ಕೊಟ್ಟಾನಲ್ಲ, ಆನಂದವನ್ನು ಸಂತೋಷದಿಂದ ಅನುಭವಿಸೋದನ್ನು ಕಲ್ಕೊ ನೀನು. ನಾಳೆ ನಾಡ್ದ ಅಂತ ತಿಳ್ಕೊಂಡು ಚಿಂತೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಆ ಕ್ಷಣ ಏನು ಬರ್ತೈತಲ್ಲ ಆ ಕ್ಷಣ ಒಂದು ಸ್ವಲ್ಪ ಹೊತ್ತು ಚಿಂತೆ ಮಾಡಿ ಎಲ್ಲವೂ ನಿನ್ನದಪ್ಪ ಸಿದ್ಧಾರೂಢ ಅಂತಿಕೊಂಡು ಭಾವನೆಯಿಂದ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದೆ ಅಂತಂದ್ರೆ ಏನಾಕತಿ, ಆ ಎಲ್ಲ ಸಮಸ್ಯೆಗಳನ್ನುವಂಥವು ಪರಿಹಾರ ಆಗ್ತಿರ್ತಾವೆ. ಆದರೆ ಈ ಕರ್ಮ ಅನ್ನುವಂಥದ್ದೇನು ಭಗವಂತ ಕೊಟ್ಟು ಕಳ್ಸ್ಯಾನಲ್ಲ, ಈ ಕರ್ಮವನ್ನು ನಿಭಾಯಿಸ್ಕೊಂಡು ಹೋಗುವಂಥವು ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಹೊಂದಿಸುವನಾರು ನಿನ್ನ ಆಳಲ್ಲ ಬೇರಿಹನೋ, ಹೊಂದಾಣಿಕೆ ಮಾಡಿ ಜಗತ್ತಿಗೆ ಈ ಭೂಮಿಗೇನು ಕಳಿಸ್ಕೊಟ್ಟಾನಲ್ಲ ಪರಮಾತ್ಮ, ಅವು ಒಂದು ಸಿಸ್ಟಮೆಟಿಕ್ ಹಾಕಿ ಕಳಿಸ್ಯಾನ. ಅದರ ತಕ್ಕಂಗೆ ಮನುಷ್ಯ ಕುಣಿಬೇಕಾಗತ್ತಲ್ಲ ಹೊರತಾಗಿ ನಾವು ಹೆಚ್ಚಿಂದೇನಾರ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಆಗಾಗ್ತಾ ಇರಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಿಲ್ಲೇ ಋಣಾನುಬಂಧಸ್ಯ ರೂಪಸ್ಯ ಪಶುಪತ್ನಿ ಸುತಾಲಯ ಋಣಕ್ಷಣ ಪ್ರಣಶ್ಯಂತಿ ತತ್ರ ಕಾ ಪರಿದೇವತಾ ಅಂತ ತಿಳ್ಕೊಂಡು ಹೇಳ್ತಾರೆ. ಋಣಾನುಬಂಧಕ್ಕೆ ಅನುಗುಣವಾಗಿ ಶ್ರೀಮಂತಿಕೆ ಒಬ್ಬ ಬಡವಾಗಿರ್ತಾನ, ಒಬ್ಬ ದೊಡ್ಡ ಮನುಷ್ಯ ಶ್ರೀಮಂತ ಆಗಿರ್ತಾನ, ಒಬ್ಬ ದೊಡ್ಡ ಅಧಿಕಾರಿನೇ ಆಗಿರ್ತಾನ, ಒಬ್ಬ ಸಣ್ಣ ಮನುಷ್ಯನಾಗಿರ್ತಾನೆ. ಆದರೆ ಅವರವರ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಏನೈತಲ್ಲ, ಆ ದೈವ ಅನ್ನುವಂಥದ್ದು ಭಗವಂತೇನು ಬರೆದು ಕಳಿಸ್ಯಾನ. ಆ ದೈವಕ್ಕೆ ಅನುಗುಣವಾಗಿ ಅವ ದೊಡ್ಡ ಶ್ರೀಮಂತ ಬಡವ ಅಂತಕ್ಕಂಥದ್ದು. ಭಾಳಷ್ಟು ದುಃಖ ಬಂದತಿ ಅಂತಂದರೆ ಹಿಂದೆ ಏನು ಮಾಡ್ಯಾನ ಅಂತ ತಿಳ್ಕೊಬೇಕಾಕತ್ರಿ, ಹಿಂದೆ ಏನೋ ಪಾಪ ಮಾಡ್ಯಾನೋ ಅಂತ ತಿಳ್ಕೊಬೇಕಾಕತಿ. ಆದರೆ ಭಾಳ ಪುಣ್ಯವಂತ ಇದ್ದಪ್ಪ, ದಾನ ಧರ್ಮ ಪರೋಪಕಾರ ಎಲ್ಲವನ್ನೂ ಮಾಡಿಕೊಂಡು ಸಂತೋಷವಾಗಿ ಇವತ್ತು ಇರ್ತಾನೋ ಅಂತಂದರೆ ಏನಂತ ತಿಳ್ಕೊಬೇಕು, ಅವ ದೊಡ್ಡ ಪುಣ್ಯವಂತ, ಹಿಂದೇನೋ ದೊಡ್ಡ ಪುಣ್ಯವನ್ನು ಮಾಡಿ ಬಂದಾನೋ ಅಂತನ್ನುವಂಥದ್ದನ್ನು ತಿಳ್ಕೊಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಿಲ್ಲೇ ಹಲವಾರು ಸಂದರ್ಭಗಳು ಸೋಕಿಸಲು ನಮಗೆ ಪ್ರಾಪ್ತಿಯಾಕ್ಕವು ಅಂತ ಹೇಳ್ತಾರೆ. ವಿಪತ್ತ ಕಿಂ ವಿಷಾದೇನ
ಸಂಪದವು ಹರುಷನೇನ ಕಿಂ ಭವಿತವ್ಯಂ ಭವತ್ತೇವ ಕರ್ಮಣೋ ಗಹನಾ ಗತಿ ಅಂತಿಕೊಂಡು ಹೇಳ್ತಾರೆ. ಕರ್ಮದ ಗತಿ ಬಹಳ ರಹಸ್ಯವಾಗೈತಿ ಅಂತಿಕೊಂಡು ಹೇಳ್ತಾರೆ. ಚಿಂತಿಸಲು ನೂರಾರು ಸಂದರ್ಭಗಳು ನಮ್ಮ ಸನ್ನಿವೇಶದೊಳಗೆ ಪ್ರಾಪ್ತಿಯಾಕ್ಕವು. ಸೋಕಿಸಲು ಸಾವಿರಾರು ಸಂದರ್ಭಗಳು ನಮ್ಮ ಜೀವನದೊಳಗೆ ಉತ್ಪತ್ತಿ ಅನ್ನುವಂಥವಕ್ಕವು. ಅವೆಲ್ಲವನ್ನು ಮರೆತು ಸಂತೋಷವಾಗಿರಬೇಕಾಗಿತ್ತು ಅಂತಂದ್ರೆ ಸತ್ಸಂಗ, ಸತ್ಶಾಸ್ತ್ರ, ಸಚ್ಚಿಂತನ, ಮಹಾತ್ಮರ ಸನ್ನಿಧಿ ಇತ್ತು ಅಂತಂದ್ರೆ ಚಿಂತೆ ಮಾಡೋಕ್ಕೆ ಅವಕಾಶವೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಬಳಿಕ ನೀನಿಂತು ತಿಳಿದ ಬಳಿಕೆಲೆ ಜೀವನೆ ಅಂತಂದಾಗ ನೀ ತಿಳ್ಕೊಂಡು ಅಂತಂದ್ರೆ ಈ ಶರೀರವೇ ನಾನಲ್ಲ, ಪರಮಾತ್ಮವೇ ನನ್ನ ಸ್ವರೂಪ ಅಂತ ನೀವು ಒಂದ್ಸಲ ತಿಳ್ಕೊಂಡು ಅಂತಂದ್ರೆ ಏನಕ್ಕತಿ ಅಂದ್ರೆ ಚಿಂತೆ ಮಾಡೋಕ್ಕೆ ಅವಕಾಶನೇ ಇರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಶರೀರಕ್ಕೆ ಸುಖ ದುಃಖಗಳು ಮನಸ್ಸಿಗೆ ಬರ್ತಾವ, ಹುಟ್ಟು ಸಾವು ಶರೀರಕ್ಕೆ ಬರ್ತಾವ, ಮಾನ ಅಪಮಾನಗಳು ಬುದ್ಧಿಗೆ ಬರ್ತಾವ ಅಂತಂದಮೇಲೆ ಇದಕ್ಕೆ ಚಿಂತೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಎಲ್ಲೋ ವಿಧಿಯ ಗೂಢ ಕರ್ಮಶಾಲೆಯಲ್ಲಿ ನಿಲ್ಲದಾಡುತ್ತಿಹೋ ಯಂತ್ರ ಕೀಲಗಳು, ಎಲ್ಲ ಆಗು ಹೋಗುಗಳು ಆ ಕರ್ಮಗತಿಯಂತೆ ತಲ್ಲನವು ನಿನಗೇಕೆ ಮಂಕುತಿಮ್ಮ ಅಂತಿಕೊಂಡಿರ್ತಾರೆ. ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ಯಂತ್ರ ಕೀಲೆಗಳಂತೆ ನಾವೆಲ್ಲ ವರ್ತಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಂತ್ರ ಕೀಲೆಗಳು, ಆ ಯಂತ್ರ ಕೀಲೆಗಳು ಹೆಂಗೆ ವರ್ತಿಸ್ತಾವ ಅಂತಂದ್ರೆ ಪರಮಾತ್ಮ ಅವ ಸೂತ್ರಧಾರಿಯಾದಂಥ ಭಗವಂತ ಏನಿದ್ದಾನಲ್ಲ ಅವನ ಕುಣಿಸ್ತಿರ್ತಾನ, ನಾವೆಲ್ಲ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಅದಕ್ಕಿಲ್ಲ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನಿಟ್ಟಿದ್ದಾದ್ರೆ, ಭಗವಂತನ ಸತತವಾಗಿ ನಾವು ಚಿಂತನೆ ಮಾಡಿದ್ದಾದ್ರೆ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಮಾಡಿ ನೆಮ್ಮದಿ ಸಮಾಧಾನವನ್ನು ಕೊಡುವಂಥವ ಯಾರು ಅಂತಂದ್ರೆ ಸದ್ಗುರು ಸಿದ್ಧಾರೂಢ ಅಂತಿಕೊಂಡು. ನೋಡ್ರಿ, ಸಿದ್ಧಾರೂಢರು ಒಂದು ಸಂದರ್ಭದೊಳಗೆ ತುಕ್ಕಪ್ಪ ಅಂತಿಕೊಂಡು ಅವನ ಮಗ ಹನುಮಂತ ಅಂತಿಕೊಂಡು ಇಬ್ಬರು ತಂದೆ ಮಗ ಇರ್ತಾರೆ. ತಂದೆ ಮಗ ಇದ್ದಾಗ ದಿನಾನು ಆ ಮನುಷ್ಯ ಮಠಕ್ಕೆ ಬಂದು ಸೇವಾದಿಗಳನ್ನು ಮಾಡಿಕೊಂಡು ಇವತ್ತು ನೋಡ್ರಿ ಸ್ವರ್ಗಲೋಕ ಕೈಲಾಸ ಲೋಕ ಆಗೈತೆ ಸಿದ್ಧಾರೂಢ ಮಠ ಅಂತಂದರೆ. ಎಷ್ಟೊಂದು ಮಹಾತ್ಮರು, ಎಷ್ಟೊಂದು ಒಂದು ಕಾರ್ಯಕ್ರಮ, ಸುಸಜ್ಜಿತವಾಗಿದ್ದಂಥ ಕಾರ್ಯಕ್ರಮಗಳು, ಕುಂಭಮೇಳ. ಇವತ್ತು ನಾವು ಇಲ್ಲೇ ನೋಡಕತ್ತೇವೆ ಅಂದರೆ ಕುಂಭಮೇಳಕ್ಕೆ ಹೋಗೋಕೆ ನಮಗಾಗಲಿಲ್ಲ. ಎಲ್ಲಿ ಕುಂಭಮೇಳ ಐತಂದ್ರೆ ಈ ಸಿದ್ಧಾರೂಢ ಸನ್ನಿಧಿಯೊಳಗನ, ಮಹಾತ್ಮರ ಸನ್ನಿಧಿಯೊಳಗನ ಕುಂಭಮೇಳ ಆಯ್ತು ಅಂತ ತಿಳ್ಕೊಂಡು ನಾವು ಒಂದು ಭಾವನೆ ಅನ್ನೋದೇನು ಪ್ರತ್ಯಕ್ಷವಾಗಿ ಇದು ಕುಂಭಮೇಳ ಅನ್ನುವಂಥದ್ದು. ಆ ಒಂದು ಸಂದರ್ಭದೊಳಗೆ ಏನಾಯ್ತು ಅಂದರೆ ತುಕ್ಕಪ್ಪ ದಿನಾನು ಬಂದು ಸಿದ್ಧಾರೂಢರ ಸೇವೆಯನ್ನು ಮಾಡಿ ಪಾದತೀರ್ಥ ತೊಗೊಂಡನ ಮನೆಗೆ ಹೋಗುವಂಥದ್ದು ದಿನ ಒಂದು ಪದ್ಧತಿ ಎನ್ನುವಂಥದ್ದು. ಅವಾಗ ಒಂದು ಸಲ ಸಿದ್ಧಾರೂಢನ ಮನೆಗೆ ಪ್ರಸಾದಕ್ಕೆ ಕರಿಬೇಕು ಅಂತಿಕೊಂಡು ಭಕ್ತಿಯಿಂದ ಗಂಡ ಹೆಂಡತಿ ಮಾತಾಡಿಕೊಂಡು ಇವತ್ತು ಸಿದ್ಧಾರೂಢನ ಕರಿನು ಅಂತಿಕೊಂಡು ಅವತ್ತು ಕರೆಯಕ್ಕೆ ನಿಂತಾಗ ಮಗ ಹನುಮಂತನಿಗೆ ಭಾಳ ಜ್ವರ ಬಂದುಬಿಡ್ತಾರೆ. ಭಾಳ ಜ್ವರ ಬಂದಾಗ ಹೆಂಡತಿ ಅಳಾಕ್ ಶುರು ಮಾಡ್ತಾಳೆ. ಈಗ ಸಾಯ್ತಾನೋ ಇನ್ನಟ್ನಿ ಸಾಯ್ತಾನೋ ಅಂತಿಕೊಂಡು ಮನೆಯೊಳಗೆ ಮಗಗೆ ಆರಾಮಿಲ್ಲ. ಮತ್ತು ಸಿದ್ಧಾರೂಢಪ್ಪನಿಗೆ ಕರ್ಕೊಂಬರ್ತೇನೆ ಅನ್ನಕತ್ತೀರಿ, ಈಗ ಮಗ ಸತ್ತಂದ್ರೆ ಏನು ಮಾಡೋದು ಅಂತಿಕೊಂಡು ಹೆಂಡತಿ ಚಿಂತೆ ಮಾಡಾಕತ್ತಿರ್ತಾಳೆ. ಚಿಂತೆ ಮಾಡಾಕತ್ತಾಗ ಗಂಡ ಹೇಳ್ತಾನೆ, ನೋಡ್ರಿ ಶಾಸ್ತ್ರ ಸದ್ಗುರುನಾಥನ ಸನ್ನಿಧಿಯೊಳಗೆ ಎಷ್ಟು ಧೈರ್ಯ ಅನ್ನುವಂಥದ್ದು ಉತ್ಪತ್ತಿ ಆಕತಿ. ಹುಚ್ಚಿ ಸತ್ರ ಸಾಯವಲ್ಲಕ್ಕೆ ನೀ ಅವನ ಮೇಲೆ ಕಂಬಳಿ ಹೊಚ್ಚಿಬಿಡು, ಸಿದ್ಧಾರೂಢಪ್ಪನ ಮನೆಗೆ ಕರ್ಕೊಂಬಂದೀವಿ ಅಂದರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಕತಿ ಅಂತಿಕೊಂಡು ಹೇಳಿದ್ರು. ಆವಾಗ ಸಿದ್ಧಾರೂಢಪ್ಪನ ಟಾಂಗಾದ ಮೇಲೆ ಮನೆಗೆ ಕರ್ಕೊಂಡು ಬಂದ. ಒತ್ತಟಿ ಮೂಲ್ಯಾಗ ಮಗನ ಮನಗಿಸಿ ಕಂಬಳಿ ಹೊಚ್ಚಿ ಕಾಸ ಅವಾಗ ಸಿದ್ಧಾರೂಢ 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 ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ, ಸಿದ್ಧಾರೂಢ ಸಿದ್ಧಾರೂಢ ಎಂದು ನಾನು ಭಜಿಸುವೆ, ಸಿದ್ಧನಾಮದಿಂದ ಸದಾನಂದವನ್ನು ಹೊಂದುವೆ, ಭವದ ರೋಗದಲ್ಲಿ ಬಿದ್ದವರನ್ನು ಜಲದಿ ಭವದಿ ದಾಟಿಸಿದ ಸಿದ್ಧಾರೂಢ ಅಂತಿಕೊಂಡು ಒಂದು ಹಾಡು ಏನೈತಲ್ಲ, ಹಂಗೆ ಸಿದ್ಧಾರೂಢಪ್ಪ ನೋಡ್ರಿ, ಸಿದ್ಧಾರೂಢ ಸಿದ್ಧಾರೂಢ ಅನ್ಕೋಂತಾನೆ ಕೆಲಸ ಮಾಡಿಕೊಂಡು ಸಿದ್ಧಾರೂಢಪ್ಪನ ಕರ್ಕೊಂಡು ಬಂದ. ದಿವ್ಯವಾದಂಥ ಮಂಟಪವನ್ನು ಹಾಕಿ ಮನೆಯೊಳಗೆ ಪೂಜಾ ಮಾಡೋಕೆ ನಿಂದ್ರಿಸಿದ್ರು. ಇತ್ತಾಗ ಈ ಹುಡುಗ ಸಾಯಕತ್ತಿರ್ತೈತಲ್ಲ, ಅವಾಗಲ್ಲಿ ಏನಾಯ್ತು ಅಂತಂದ್ರೆ ಆ ಹುಡುಗ ಸಿದ್ಧಾರೂಢಪ್ಪನ ನೆನ್ಸಾಕತ್ತಿ. ಯಪ್ಪ ಸಿದ್ಧಾರೂಢ, ನನಗರ ಇಷ್ಟು ತ್ರಾಸ ಐತಿ, ಈಗ ಸದ್ಯ ನನ್ನ ಪ್ರಾಣ ಹೊಂಟೈತೆ ಅನ್ನೋಂಗಾಗೈತಿ. ಯಪ್ಪ ನನ್ನ ಕಣ್ಣು ಇದ್ರಿಗೆ ನಿನ್ನನ್ನು ಒಂದು ಸಲ ನೋಡಿ ನಾ ಸತ್ರ ನನ್ನ ಜನ್ಮ ಸಾರ್ಥಕಕತಿ, ಅದಕ್ಕೆ ನನಗೆ ನೀವೊಂದು ಸಲ ನನಗೆ ದರ್ಶನ ಕೊಡು ಅಂತಿಕೊಂಡು ಸಿದ್ಧಾರೂಢ ನೆನೆಸಾಕತ್ತಿತ್ತ ಹುಡುಗ. ಆವಾಗ ಸಿದ್ಧಾರೂಢಪ್ಪ ಮಂಟಪದ ಮೇಲೆ ಏನು ಕುಂತಿದ್ದಲ್ಲ, ಚಟಕ್ಕನ ಎದ್ದು ತುಕ್ಕಪ್ಪ ನಿನ್ನ ಮಗನ ಕಡೆ ಕರ್ಕೊಂಡು ಹೋಗು ಅಂತಂದ. ಯಪ್ಪ ಈಗ ಬೇಡ, ಪೂಜೆ ಮುಗಿದ ಮೇಲೆ ಕರ್ಕೊಂಡು ಹೋಗೋನು ಅಂತಂದ. ಇಲ್ಲ, ಈಗ ಸದ್ಯ ನೋಡ್ಬೇಕಾಗೈತಿ. ಆತಪ್ಪ ಅಂತಿಕೊಂಡು ಎಲ್ಲ ನೀನು ಲೀಲೆ ಐತಿ ಅಂತಿಕೊಂಡು ಕರ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋದಾಗ ಅಂದ್ರೆ ಅಲ್ಲಿ ನೋಡ್ರಿ ಹುಡುಗ ಸಾಯಕತ್ತಿದ್ದ. ಸಾಯಕತ್ತ ಕಂಬಳಿ ಮುಸುಗ್ ತೆಗೆದು ಸಿದ್ಧಾರೂಢಪ್ಪ ಏನಪ್ಪ ಏನು ಮಾಡಾಕತ್ತಿ ಅಂತಿಕೊಂಡು ಕಂಬಳಿ ಮುಸುಗ್ ತೆಗೆದು ನೋಡ್ತಾನ, ಹುಡುಗನ ಪ್ರಾಣ ಹೊಂಟಿತ್ತು.
ಏನಿಲ್ಲ ಚಿಂತೆ ಮಾಡಬೇಡ, ಪರಮಾತ್ಮನ ಚಿಂತನೆ ಮಾಡು, ಓಂ ನಮಃ ಶಿವಾಯ ಅಂತಿಕೊಂಡು ಕೈ ಎಳಿದ್ರೆ ಆ ಕ್ಷಣ ಪ್ರಾಣ ಹೋಗುವಂಥದ್ದು, ಪ್ರಾಣ ಹೊಳ್ಳಿ ಬಂತಂತು ಅಂತ ಹೇಳ್ತಾರೆ. ಆವಾಗ ಆ ಒಂದು ಮಗು ಆ ಕ್ಷಣದೊಳಗೆ ಸಿದ್ಧಾರೂಢಪ್ಪ ಹೋಗಿ ಏನು ಮಂಟಪದ ಮೇಲೆ ಕುಂದಿರ್ತಾನೆ. ಆವಾಗನ ಅಂದರೆ ಪೂಜೆ ಶುರುವಾಕತ್ ಸಿದ್ಧಾರೂಢಪ್ಪಂದು. ಆ ಹುಡುಗ ಓಡೋಡ್ಕೊಂಬಂದು ಅವನು ಸುಧಾ ಗುರುರಾಜ ಸಿದ್ಧಾರೂಢ ಸಮರ್ಥ ಅಂತ ತಿಳ್ಕೊಂಡು ಮಂಗಳಾರತಿ ಒಳಗೆ ಪಾಲ್ಗೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲೇ ಚಿಂತಿಸದಿರು ಸುಖ ದುಃಖದೊಡ ನೀನಿಂತು ತಿಳಿದ ಬೆಳಕಂದಾಗ ಅವ್ರ ಗಂಡ ಹೆಂಡತಿ ಸಿದ್ಧಾರೂಢಪ್ಪನ ಮೇಲೆ ಭಾರ ಹಾಕಿ ಆವಾಗ ಅದಕ್ಕೆ ಹೇಳ್ತಾರೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರ ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತಿ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಅಂತ ತಿಳ್ಕೊಂಡು ಹೇಳ್ತಾರೆ. ಅನನ್ಯವಾಗಿ ಪರಮಾತ್ಮನನ್ನು ಭಜಿಸಿದ್ದಾದ್ರೆ ಯಾವ ರೀತಿ ಗಂಡ ಹೆಂಡತಿ ಪರಮಾತ್ಮ ಸಿದ್ಧಾರೂಢನ್ನು ಭಜಿಸಿದ ತಕ್ಷಣ ಹುಡುಗ ಮರಣದಿಂದ ಪಾರಾದ, ಮನೆಯೊಳಗೆ ಸಂತೋಷ ಅನ್ನುವಂಥದ್ದು ನೆಲೆಗೊಂಡತಿ. ಅಂಥ ಸಂತೋಷ, ಸಮಾಧಾನ, ಶಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ ಸದ್ಗುರು ಸಿದ್ಧಾರೂಢನಲ್ಲಿ ಅನನ್ಯವಾದಂಥ ಭಕ್ತಿಯನ್ನಿಟ್ಟು ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತಿಕೊಂಡು